ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SP ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಗಾಸ್ ಲಾ ಅಂದರೆ ಏನು ಮತ್ತು ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ಹೇಳ್ತೀನಿ. ಫಸ್ಟಿಗೆ ಗಾಸ್ ಲಾ ನೋಡೋಣ. ವಾಟ್ ಈಸ್ ಗಾಸ್ ಲಾ? ಇದರ ಡೆಫಿನೇಷನ್ ನೋಡೋ ಮೊದಲು. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ through electric flux through any closed surfaces equal to 1 by epsilon naught times of the total charge enclosed by the surface. ಇದು ಗಾಸ್ ಲಾದ ಒಂದು ಡೆಫಿನೇಷನ್. ಓಕೆ, ಆಮೇಲೆ ಗಾಸ್ ಲಾದ ಒಂದು ಪ್ರೂಫ್ ನೋಡೋಣ. ಡೆಫಿನೇಷನ್ ಪ್ರಕಾರ ಪೈ is equal to 1 by epsilon naught times of net charge. ಓಕೆ, ಆಮೇಲೆ ಪ್ರೂಫ್ ಅಂತಂದ್ರೆ ಇದು ರೇಡಿಯಸ್ 6, ಇದು ಎಲೆಕ್ಟ್ರಿಕ್ ಫೀಲ್ಡು ಡೆಲ್ಟಾ ಎ ಏರಿಯಾ. ಓಕೆ, ಇದ್ರ ಪ್ರೂಫ್ ಡೆಲ್ಟಾ ಪೈ ಈಕ್ವಲ್ ಟು E cos theta into delta A. theta equal to 0 ಅಂದರೆ ಡಿಗ್ರಿ 0 ಆ್ಯಂಗಲ್ 0 ಅಂತ ಇಲ್ಲಿ 0 ಅಂದಾಗ cos 0 equal to 1. cos 0 equal to 1 ಆದಾಗ pi equal to summation of delta pi equal to summation of delta pi ಅಂದರೆ E cos theta into delta A. theta ಅಲ್ಲಿ 0 ಅಂದ cos theta equal to 1, ಅದರಿಂದ E into summation of delta A. summation of delta A ಅಂದರೆ 4 pi r square. ಅದರಿಂದ pi equal to ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ 1 by 4 pi epsilon naught q by r square into ಡೆಲ್ಟಾ ಅಂದರೆ 4 pi r square. ಓಕೆ, r square ಕ್ಯಾನ್ಸಲು, 4 pi ಕ್ಯಾನ್ಸಲು. ಹೀಗೆ ಲಾಸ್ಟ್ ಉಳಿದದ್ದು ಪೈ ಈಕ್ವಲ್ ಟು ಚಾರ್ಜ್ ಬೈ ಪರ್ಮಿಟಿವ್ ಫ್ರೀ ಸ್ಪೇಸ್. ಇದು ಆನ್ಸರ್. ಇದು ಗಾಸ್ ಲಾದ ಡೆಫಿನೇಷನ್ ಆಗೋ ಪ್ರೂಫ್ ಆಯಿತು.
ಇನ್ನು ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ನೋಡೋಣ. ರಿಲೇಷನ್ ಬಿಟ್ವೀನ್ electric field and electric potential. Electric potential ಇದರಲ್ಲಿ ಏನು ಶೋ ಮಾಡ್ಬೇಕಂತ ಕೇಳ್ತಾರಂದ್ರೆ ಅವರು ಶೋ ದ್ಯಾಟ್ E is equal to minus dV/dx. ಇದನ್ನು ನಾವು ಇದು ಪ್ರೂಫ್ ಮಾಡಬೇಕು. ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ದಲ್ಲಿ E ಈಕ್ವಲ್ ಟು ಮೈನಸ್ dV/dx ಅನ್ನು ಪ್ರೂವ್ ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ E ಪಾಸಿಟಿವ್ ಚಾರ್ಜು, ಇದು B, ಇದು A, ಇದು dx. ಡಿಸ್ಟೆನ್ಸ್ ಬಿಟ್ವೀನ್ B ಟು A ಅಂದರೆ dx. ಫಾರ್ಮುಲಾ ಪ್ರಕಾರ dV ಈಕ್ವಲ್ ಟು dW ಚಾರ್ಜ್. ವರ್ಕ್ ಡನ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದಾಗ ವರ್ಕ್ ಡನ್ ಈಕ್ವಲ್ ಟು ಫೋರ್ಸ್ ಇಂಟು dx ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ನೆಗೆಟಿವ್ ಇರೋದ್ರಿಂದ ನೆಗೆಟಿವ್ ಆಗುತ್ತೆ. dV ಈಕ್ವಲ್ ಟು ಮೈನಸ್ F ಇಂಟು dx ಡಿವೈಡೆಡ್ ಬೈ ನೆಟ್ ಚಾರ್ಜ್. ಈ ಥರ ಆಗೋದ್ರಿಂದ dV ಈಕ್ವಲ್ ಟು ಮೈನಸ್ F ಇಂಟು dx ಡಿವೈಡೆಡ್ ಬೈ ಚಾರ್ಜ್. ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಫೋರ್ಸ್ ಬೈ ಚಾರ್ಜ್ ಅಂತ ಐತಿ. ಅದರಲ್ಲಿ ಫೋರ್ಸ್ ಬೈ ಚಾರ್ಜ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡು dV ಈಕ್ವಲ್ ಟು ಮೈನಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು dx. ಇದರಿಂದ ಇಲ್ಲಿ E ಈಕ್ವಲ್ ಟು ಮೈನಸ್ dV/dx. ಇದು ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. E ಅಂದರೆ ಎಲೆಕ್ಟ್ರಿಕ್ ಫೀಲ್ಡು, V ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲು, Q ಅಂದರೆ ಚಾರ್ಜು, F ಅಂದರೆ ಫೋರ್ಸು. ಇದು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇದು ಗಾಸ್ ಲಾದು ಪ್ರೂಫು. ಇದು ಡೆಫಿನೇಷನ್. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.